ಪ್ರತಿನಿತ್ಯ 9 ಪೌಣೆ 10ಕ್ಕೆ ಕಾರ್ಯಕ್ರಮ ಮುಗಿತಿತ್ತು. ಸ್ವಲ್ಪ ಇವತ್ತು ಲೇಟ್ ಆಯ್ತು. ಇನ್ನು 2 ದಿವಸದ ಯಾಕಾಗುವಲ್ಲ, ನಾನು ಒಂದು 10 ನಿಮಿಷ ಮಾತಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಭಾಳ ಅವ್ರು ಹೇಳ್ಯಾರ, ಈಗ ಅನುಪಮದ್ರ ಬಗ್ಗೆ ಏನು ಹೇಳಿದ್ರು, ಉಪಮೆಯನ್ನು ಕೊಳ್ಳಾರ್ತಕ್ಕಂಥದ್ದು ಯಾವುದದ ಅದು ಅನುಪಮ. ಅಂದ್ರೆ ಇದರಂಗಿ ಅದು ಐತಿ ಅಂತ ಹೇಳಕ್ಕೆ ಬರೋದಿಲ್ಲ. ಈಗ ಸಂಗೊಳ್ಗಿ ಮಹಾರಾಜರು ಹ್ಯಾಂಗೆ ಅದಾರ ಅಂತಂದ್ರೆ, ನಮ್ಮೂರಾಗ ಇವ ನೋಡ್ರಿ ಅಲ್ಲ, ಅದನ್ನಲ್ಲ, ಅವನಷ್ಟೇ ಹೈಟ್, ಅವನಂಗೆ ದಾಡಿ, ಅವನಂಗೆ ಹಿಂಗೆ ಹೇಳಕ್ಕೆ ಬರ್ತದೆ ನಮಗೆ. ಆದರೆ ಇಂಥ ಉದಾಹರಣೆಯನ್ನು ಮತ್ತೊಬ್ಬನಿಗೆ ಹಚ್ಚಿ ತೋರಿಸ್ಲಿಕ್ಕೆ ಯಾವುದು ಬರುವುದಿಲ್ಲ, ಅದು ಅನುಪಮ. ಇನ್ನು ಅಚಲ. ಅಚಲ್ ಅಂದ್ರೆ ಏನಪ್ಪ, ಎಂಥ ಪ್ರಸಂಗ ಬಂದರು, ಇವಾಗ ಹಾವು ಕಡಿಲಿ, ಚೇಳು ಕಡಿಲಿ, ಬೆಂಕಿ ಮೈ ಮ್ಯಾಗ ಚೆಲ್ಲಿ, ವಿಷನ ಕುಳ್ಳಿ ಕೊಟ್ಟರು ಕೂಡ ಇಂಥ ಸಮಯದಲ್ಲಿ ಯಾವಾಗಲೂ ಕೂಡ ಹೆದರದೆ, ಅಂಜದೆ, ಬೆದರದೆ, ಬೆಪ್ಪದೆ ಗಟ್ಟಿಯಾಗಿ ನಿಲ್ತೀವಲ್ಲ, ಇದಕ್ಕೆ ಅಚಲ ಅಂತ ಕರಿತಿರ್ತಾರೆ. ಇಂಥ ಅಚಲ ಭಕ್ತಿ ನಮ್ಮಲ್ಲಿ ಇಟ್ಕೊಂಡು ಭಾವಾನುಕೂಲವೇ. ನಿಮಗೆ ತಿಳಿಯಂಗೆ ಹೇಳ್ಬೇಕಂದ್ರೆ, ನಿಮ್ಮ ಮಗನಿಗೆ ಏನು ತಿಲ್ಲು ಕೊಡ್ತೀರಿ, ನಿಮ್ಮ ಮೈದನ ಮಗನಿಗೆ ಹಂಗೆ ಕೊಡ್ತೀರೇನು? ಒಂದು ಮಾತು ಸುಮ್ ಭಾವಾನುಕೂಲವೇ. ನಿಮ್ಮ ಹೊಟ್ಟೆಯಿಂದ ಹುಟ್ಟಿದಂಥ ಮಗನ ಮೇಲೆ ಎಷ್ಟು ವಾತ್ಸಲ್ಯ ಇರ್ತದೆ, ಹಂಗೆ ನಿಮ್ಮ ಪತಿಯ ತಮ್ಮನ ಮಕ್ಕಳ ಮೇಲೆ ಏನಾದರೂ ಕೂಡ ಇರ್ತದೇನು? ಇರ್ತದ? ಇಲ್ಲ, ಇರುವುದಿಲ್ಲ. ಯಾಕೆ ಇರುವುದಿಲ್ಲ? ಭಾವೇ ಇಲ್ಲಲ್ಲಿ. ಅದಕ್ಕೆ ನಮ್ಮವ್ರು ಇನ್ನೊಂದು ಪದ ಬರೀತಾರೆ. ಏನು ಪದ್ಯ ಬರೀತಾರಂತಂದ್ರೆ, ಅದು ಯಾವುದೋ ಬರೀತಾರಲ್ರಿ ಶಾಸ್ತ್ರೀಜಿಯವರು, ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲದವಗೆ ತೋರದಯ್ಯ ಸುಖ ತೋರದಯ್ಯ. ನೋಡಿ ಎಷ್ಟು ಚಲೋ ಮಾತು. ಇವ್ಯಾವ ನಾವು ಓದಿಲ್ರಿ, ಸುಮ್ಮಿ ಇವ್ರು ಯಾವಾಗಾರ ಅನ್ನೋದು ಕೇಳ್ತಾ ಇರ್ತಿರ್ತೀನಿ ನಾನು. ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಇಲ್ಲದವಾಗ ತೋರದಯ್ಯ ಸುಖ ತೋರದಯ್ಯ. ಹೆಬ್ಬಾಳ ತಾಯಿ ಅಂದರೆ ನಿಮ್ಗೆ ಇನ್ನೊಂದು ಮಾತು ಕೇಳಿತೀನಿ. ನಿಮ್ಮ ಲೌಕಿಕವಾಗಿ ಮಾತಾಡ್ತೀನಿ ರೀ ಸ್ವಲ್ಪ. ಭಿಕ್ಷುಕ ಮನೆಗೆ ಮುಂದೆ ಬಂದು ನಿಂತ್ಕೊಂಡು ಭಿಕ್ಷಾಂದಿ ಅಮ್ಮ ಅಂತ ನಿಮ್ಮನ್ನು ಕೇಳಿದಾಗ ಬಿಸಿ ರೊಟ್ಟಿ ಮತ್ತು ಬಿಸಿ ಪಲ್ಯ ನೀಡದವ್ರು ಯಾರಿದ್ರಿ ಕೈ ಮೇಲೆ ಮಾಡ್ರಿ. ಬಿಸಿ ರೊಟ್ಟಿ ಬಿಸಿ ಪಲ್ಯ ಭಿಕ್ಷುಕಗೆ ನೀಡ್ರಿ ಅಂದ್ರೇನು? ಸಾಮಾನ್ಯವಾಗಿರತಕ್ಕಂಥ ಒಬ್ಬ ಭಿಕ್ಷುಕ ನಮ್ಮ ಮನೆ ಮುಂದೆ ಬಂದು ನಿಂತ್ಕೊಂಡಾಗ ಅವನಿಗೆ ನಮ್ಮ ಭಾವದಲ್ಲಿ ಬಿಸಿದು ನೀಡಬೇಕಂತಕ್ಕಂಥ ಭಾವ ಇರ್ತದೇನು? ಇರಂಗಿಲ್ಲ. ಏನು ಮಾಡ್ತೀರಿ? ಒಂದು ಎಳಕ್ಕೆ ನಿಮ್ಮ ಮನೆಯಾಗಿನ ಮಗ ಕೇಳಿ ಬುಟ್ಟಿಯಾಗಿನ ರೊಟ್ಟಿ ತೊಗೊಂಡೋದು ಭಿಕ್ಷುಕಿಗೆ ನೀಡುತ್ತಿದ್ದ ಅಂದ್ರೆ ರೊಟ್ಟಿ ಹಿಟ್ಟಿನಕ್ಕೆ ತೊಗೊಂಡ ಮಗನಿಗೆ ಬೆನ್ ಹತ್ತೀರಿ ನೀವು. ನಾನು ಹಾಟ್ಯ ಬಾಯಿಲವಾಗಿಲ್ಲಿ ಕಸ್ಕೊಂಡು ರೊಟ್ಟಿ ತಗೊಂಡೊಯ್ದು ಬುಟ್ಟ್ಯಾಗಿಟ್ಟು ಮತ್ತೆ 3 ದಿನಗಳು 6 ದಿನಗಳ ಹಿಂದಿನ ತುಕುಡಿನಿ ತಂದು ಭಿಕ್ಷಾಕ ನೀಡದ ಬಳಕ ಭಾವದಾಗ ಭಗವಂತ ಹೆಂಗ ಬರುತ್ತಾನಪ್ಪ? ಸಾಧ್ಯ ಏನ್ರಿ? ಸಾಧ್ಯ ಏನ್ರಿ? ಇಲ್ಲಿ ಸಾಮಾನ್ಯವಾಗಿರತಕ್ಕಂಥ ಮಾಡುವ ಪ್ರಪಂಚದಲ್ಲಿ ಭಾವ ಶುದ್ಧ ಇಲ್ಲ ಅಂತಂದ್ರೆ ಪಾರಮಾರ್ಥದಲ್ಲಿ ಭಗವಂತನ ಕಡೆ ಹೋಗಕ್ಕೆ ಹೆಂಗೆ ಬರ್ತದೆ? ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಗೋರ ಕುಂಬಾರ ಗಡಿಗೆ ಮಾಡ್ತಿದ್ದವ, ಗಡಿಗೆ ಮಾಡುವಕ್ಕಿಂತ ಪೂರ್ವದಲ್ಲಿ ದೊಡ್ಡ ಕಥೆಯದ ಸುಮ್ಮ ಸಂದರ್ಭ ಬೆಳಕತ್ತೀನಿ. ಭಾವಾನುಕೂಲವೇ ಶಂಭುಲಿಂಗ. ಕೆಸರು ಹದ ಮಾಡಿ ತುಳಿತಿದ್ದವ. ತುಳಿಯುವಾಗ ಏನಿತ್ತು ಅವನ ಬಾಯಾಗ್ರಿ? ಏನಿತ್ತು? ಪಾಂಡುರಂಗನ ಧ್ಯಾನ. ಜಯ ಜಯ ವಿಠಲ, ಶ್ರೀಹರಿ ವಿಠಲ, ಪಾಂಡುರಂಗ ವಿಠಲ, ಪಂಡರಿನಾಥ ವಿಠಲ. ಹಿಂಗೆರಡು ಕೈ ಮ್ಯಾಲ್ ಮಾಡಿ ಕೆಸರನ್ನ ಹದ ಮಾಡಿ ತುಳಿತಿದ್ದ. ಹೆಂಡತಿ ಕೆಸರಿಗೆ ನೀರು ಹಾಕಾಕ ಬಾವಿಗೆ ನೀರು ಶೀದ್ಕೊಂಡು ತರಕ್ ಹೋಗ್ಯಾಳ. ಕೊಡ ತಗಂಡ ಮನೆಯೊಳಗ ಮನೆಗಿರ್ತಕ್ಕಂಥ ಮಗು ನಿದ್ರೆಯಿಂದ ಎಚ್ಚತ್ತು ಮನೆ ತುಂಬೆಲ್ಲ ಅಮ್ಮನ ಹುಡುಕ್ತಾ ಇತ್ತು, ಸಿಗ್ಲಿಲ್ಲ.
ಹೊರಗಡೆ ಬಂತು. ಸಿನಿಮಾ ನೋಡ್ರಿ ನೀವೆಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವ್ರು ಮಾಡಿದ್ದು. ಬಾಗಲದೊಳಗಿಂದ ಹೊರಗಡೆ ಬಂತು ಮಗ. ಅಮ್ಮ ಕಾಣ್ತಾ ಇಲ್ಲ, ಅಪ್ಪ ಕೆಸರು ತುಳಿತಾ ಇದ್ದ, ಅಂಬೆಗಾಲ ಹಾಕ್ತಾ ಮಗು ಹೋಯ್ತು. ಅಪ್ಪನ ಹತ್ರ ಹೋಗಿ ಕಾಲನ್ನು ಹಿಡಿದ ಮ್ಯಾಗ ನೋಡಿ ಎಳತಿರ್ತಿರ್ತದ, ಹಂಗೆ ಅಳ್ಳಕತ್ತಿತ್ತು. ಆದರೆ ಘೋರ ಕುಂಬರನ ಭಾವ ಎಲ್ಲಿತ್ರಿ? ಎಲ್ಲಿತ್ತು? ಪಾಂಡುರಂಗನ ಮ್ಯಾಲ. ತಾನಾಗೆ ಹುಟ್ಟಿದ ಮಗ ಬಂದು ದೇಹಕ್ಕೆ ಸ್ಪರ್ಶ ಮಾಡಿದ್ರು ಕೂಡ ಅವನಿಗೆ ಖಬರಿ ಇಲ್ಲ ಅಂದ್ರೆ ಎಂಥ ಭಾವ, ಎಂಥ ಭಾವ್ರಿ ಅದು. ತನ್ನ ಮಗನ ಬಂದು ತನ್ನ ಕೈ ಎರಡು ಕಾಲನ್ನ ಹಿಡಿದು ಹಿಸುಕ್ತಾ ಇದೆ, ಅಪ್ಪ ಅಪ್ಪ ಅಂತ ಕೂಗ್ತಾ ಇದೆ, ಘೋರವಾಗಿ ಅಳುತ್ತದ. ಮಗ ಅಳುವ ಶಬ್ದ ಕೇಳಿಲ್ಲ ಅವನಿಗೆ. ಭಾವ ಎಲ್ಲಿ ಬರ್ತದ? ಭಗವಂತನೊಳಗ. ಭಗವಂತನೊಳಗ. ಇಲ್ಲಿ ಅವ್ರು ಯಾಕೆ ವಾಕ್ಯ ಇಟ್ಟಾರಂತಂದ್ರೆ, ನಾವು ನಿಜವಾಗಿಯೂ ಭಗವಂತನ ಮೇಲೆ ಭಾವ ಇಟ್ಟಾಗ ಅದರ ಫಲ ನಮಗೆ ಪ್ರಾಪ್ತ ಆಗ್ಬೇಕಾಗಿತ್ತು ಅಂದ್ರೆ ನಮ್ಮನ್ನ ನಾವು ಮರಿಬೇಕಾಗ್ತದ. ನಾವೆಲ್ಲಿದ್ದೇವೆ, ಹೆಂಗದೀವಿ, ಏನ್ ಮಾಡಕತ್ತೀವಿ ಅನ್ನೋದನ್ನ ಮರಿಬೇಕಾಗ್ತದ. ಭಾವಾನುಕೂಲವೇ ಶಂಭುಲಿಂಗ. ಆ ಮಗ ಇಷ್ಟು ಕಾಲು ಹಿಡಿದು ಅಳ್ಳಾಕತ್ರು ಕೂಡ ನೋಡ್ಲಾರ್ದ ಏನ್ ಮಾಡ್ಯಾನ್ರಿ ಅವ? ಮಗನನ್ನೇ ಕೆಸರಿನೊಳಗ ತುಳಿದಾನ್. ತುಳಿದ ಬಳಕ ಮಗು ಉಳಿತದೇನ್ರಿ? ಅವ ಮನಗಂಡ ತಾಕತ್ ಹಚ್ಚಿ ಶಕ್ತಿ ಹಚ್ಚಿ ಕೆಸರು ಹದ ಮಾಡ್ತಿದ್ದ. ಅಂತ ಎಳೆ ಮಗ ಕಾಲೊಳಗೆ ಸಿಕ್ಕಾಗ ಹೆಂಗ ಬದುಕಲಿಕ್ಕೆ ಸಾಧ್ಯ? ಕೆಸರಿನ ಜೊತೆಯಲ್ಲಿ ಮಗು ಪ್ರಾಣ ಹೋತು. ಆ ನೀರಿನೊಳಗೆ ರಕ್ತ ಸಹಿತ ಮ್ಯಾಲೆ ಚಿಮ್ಮಾಕತ್ತಂತ. ಹೆಂಡತಿ ಮನೆಯಾಗಿಂದು ಕೊಡ ತುಂಬ್ಕೊಂಡು ಮನೆಗೆ ಬಂದ್ಲು. ನೀರಿನೊಳಗೆ ನೋಡ್ತಾಳ, ಕೆಸರಿ ನೀರು ಹಾಕ್ಬೇಕಂತ ಕೊಡ ಇಳಿ ನೋಡ್ತಾ ಇದ್ದಾಳ. ಆ ಕೆಸರಿನೊಳಗೆ ಕಾಲಷ್ಟ ಹೊರಗದಾವ್. ಇಡೀ ದೇಹನ ಕೆಸರಿನೊಳಗೆಲ್ಲ ಮುಚ್ಕೊಂಡು ಹೋಗಿದೆ. ಕೊಡ ಭೇಟಿ ಆ ಸ್ವಾಮಿ ಅಂತ ಕೂಗುತ್ತಾಳೆ. ಕೂಗದಾಗ ಅವಾಗ ಅವನಿಗೆ ಎಚ್ಚರಾತು. ಯಾಕೆ ಅಂತ ಕೇಳ್ತಾನ. ಅಲ್ಲಿ ನೋಡಿ, 9 ತಿಂಗಳನ್ನ ಉದರದಲ್ಲಿ ಇಟ್ಕೊಂಡು ಹೆತ್ತ ಮಗನನ್ನು ಇವತ್ತಿನ ದಿವಸದಲ್ಲಿ ಪಾಂಡುರಂಗನ ಧ್ಯಾನದಲ್ಲಿ ನನ್ನ ಮಗನನ್ನ ನೀವೆಲ್ಲ ಪ್ರಾಣ ಹೊಡೆದಿರಿ ಅಂತ ದೇವರಿಗೆ ಭಯ ಹಾಕತ್ಳಕಿ. ರಾಮ ಅಪ್ಪ ಆತ್ಮರಾಮ ಬರೋಬರೈಕೆನೆ ಭಯಕತ್ಲ, ಏನೆಲ್ಲ ಭಯಕತ್ಲಕಿ ದೇವರಿಗೆಲ್ಲ. ಕೊನೆಗೆ ದೇವರನ್ನ ಮಗ ಸತ್ತದವನಿಗೆ ಖಬರಿಲ್ರಿ. ಪಾಂಡುರಂಗಗೇನ ಅವಾಚ್ಯ ಶಬ್ದಗಳಿಂದ ಭಯ ಹಾಕತ್ಲು. ಹೆಂಡತಿನ ಹೊಡಿಬೇಕಂತೇನು ಕೈ ಎತ್ತೇನಲ್ಲ, ಪಾಂಡುರಂಗನ ಆಣೆಯಾಗ್ಯದ ನನಗೆ ಕೈ ಎತ್ತಿದಿ ಅಂತ ಹೇಳಿ. ಪಾಂಡುರಂಗನ ಆಣೆಯಾಗ್ಯದ ಅಂದ ಕೂಡಲೇ ಅವತ್ತೇ ಹೆಂಡತಿನ ಮುಟ್ಟುದು ಬಿಟ್ಟವ. ಲಕ್ಷ್ಯದಾಗಿಲ್ರಿ. ಭಾವಾನುಕೂಲವೇ ಶಂಭುಲಿಂಗ. ಇನ್ನೊಂದು ಕೃಷ್ಣ ಪರಮಾತ್ಮ ಮಹಾಭಾರತದಲ್ಲಿರ್ತಕ್ಕಂಥ ಯುದುರನ ಮನೆಗೆ ಹೋಗಿದಂತ್ರಿ. ಮುಂಜಾನೆ ಹೇಳ್ಯಾಗ ಪ್ರಾತಃ ಕಾಲದೊಳಗೆ ಬೆಳಗ್ಗೆ ಜಾವ ಅವಾಗ ಹೋಗಿದ್ದಂತ. ಹೋಗಿ 2 ಕದ ಮುಚ್ಚಿದ್ದು ಹೊರಗೆ ನಿಂತ್ಕೊಂಡು ಹಿಂಗೆ ಬಾಗಲ ಬಡದಂತ್ರಿ. ಬಾಗಲ ಬಡದ ಕೂಡಲೇ ಅವನ ಹೆಂಡತಿ ಒಳಗೆ ಸ್ನಾನ ಮಾಡುತ್ತಿದ್ಲು. ಯಪ್ಪ ಯಾರಾದ್ರಿ ನೀವು, ನಾ ಸ್ನಾನ ಮಾಡ್ಲಿಕ್ಕತ್ತೀನಿ, ಕದ ತೆರಿಬೇಡ್ರಿ ಅಂತಂದ್ಲು. ಕೃಷ್ಣ ಏನಂತಾನ, ಅಮ್ಮ ನಾನು ಕೃಷ್ಣ ಬಂದಿದ್ದೀನಿ ಅಂದ. ಕೃಷ್ಣ ಅಂತೇನು ಶಬ್ದ ಕೇಳಿದ್ಲು ಆಕಿ ಕಿವಿಗೆ. ಆಕಿ ಸ್ನಾನ ಕೂತುದ್ದ ಮರತ್ಲು. ಬಟ್ಟೆ ಮೇಲೊಂದು ತುಣುಕ್, ಮೈ ಮೇಲೊಂದು ತುಣುಕ್ ಬಟ್ಟೆ ಇಲ್ಲ, ನಿತ್ಸದಿಗಂಬರಾಗಿ ಸ್ನಾನ ಮಾಡ್ಲಿಕ್ಕತ್ತಿದ್ದಾಳ. ಕೃಷ್ಣನ ಶಬ್ದ ಕಿವಿ ಕೇಳಿದ ಕೂಡಲೇನೆ ತನ್ನನ್ನು ತಾನು ಮರತ್ಲು. ಹಂಗ ಎದ್ಲಂತ್ರಕಿ. ಕಾರಣ ಏನು? ಭಾವ. ಯಾರ ಮೇಲೆ? ಭಗವಾನ ಕೃಷ್ಣನ ಮೇಲೆ ಎದ್ದುಕೊಂಡು ಹಂಗ ಬಸಲಾಗಿಂದ ಎದ್ದು ಓಡಿ ಬಂದಳು. 2 ಕದ ತೆರೆದಳು. ಕೃಷ್ಣ ನೋಡ್ತಾನ, ಒಳಗ ಅವನೇ ಅದಾನ, ಹೊರಗೂ ಅವನೇ ಅದ, ಎಲ್ಲ ಕಡೆ ಅವನೇ ಅದಾನ. ಅವ್ರು ಯಾರು ಅಂತಾರಲ್ಲ, 9 ದ್ವಾರ ದಾಟಿ ಹೋಗುವಾಗ ಏನಂತಾರಲ್ಲಪ್ಪ, ಎಲ್ಲ ಕಡೆ ಅವನೇ ಅದಾನ. ಆ ಬಳಿಕ ಕೃಷ್ಣ ಏನು ಮಾಡ್ತಾನೆ, ತನ್ನ ಹೆಗಲ ಮ್ಯಾಗ ಒಂದು ಜರತರದ ಪಿತಾಂಬರಿ ಇದ್ದ, ಹಿಂಗೆ ಮಾಡಿ ಹೊಗದಕ್ಕಿನ ದೇಹದ ಮೇಲೆ ಹಿಡ್ಕೊಂಡಳು. ಇಷ್ಟು ಎದಿಗೆ ಅವನ ಕೈ ಹಿಡಿದಲ್ಲಿ ಹೋಗಿ, ಯಪ್ಪ ಭಗವಂತ ಮನೆಯೊಳಗೆ ಬಾ ಅಂಥೇಳಿ ಕರ್ಕೊಂಡೊಯ್ದ್ಲು. ಅವನ್ನ
ಅದೇನಂತೀರಿ ಕೂಡಿಸೋ ಮಣಿಗೆ ಏನಂತೀರಿ? ಮಣಿನ ಅಂತೀರಿ? ಮಣಿನ ಅಂತೀರಲ್ಲಿ? ಅದು ಊಟ ಮಾಡೋ ಮಣಿ ಇರ್ತದಲ್ಲ, ಮಣಿ ಅದನ್ನು ಗಾಡಿಗೆ ಹಚ್ಚಿ ಅಂಟಿಸ್ತು. ಅದನ್ನು ತೊಗೊಂಡು ಹಾಕ್ಬೇಕಂತ ಮಣಿ ತೊಗೊಂಡು ಅವನು ಕೂಡ್ಲಕ್ಕೆ ಹಾಕ್ಯಾಡ್ರಿ. ಹೆಂಗೆ ಹಾಕ್ಯಾಳಂದ್ರೆ ಮಣಿ ಚಿತ್ತ ಹಾಕ್ಯಾಡ್ರಿ ಕಾಲ ಮೇಲೆ ಮಾಡಿ. ಆಕೆಗೇನು ಭಾವದ? ಇದು ಶೀದ ಅನ್ನೋದು ಗೊತ್ತಿಲ್ಲ, ಆಕೆಗೆ ಉಲ್ಟಾ ಅನ್ನೋದು ಗೊತ್ತಿಲ್ಲ, ಚಿತ್ತ ಅನ್ನೋದು ಗೊತ್ತಿಲ್ಲ, ಡಬ್ಬ ಅನ್ನೋದು ಗೊತ್ತಿಲ್ಲ. ಭಗವಂತನಲ್ಲಿ ಆಕೆ ಬೆರತಾಳ. ಭಾವಾನುಕೂಲವೇ ಶಂಭೋಲಿಂಗ. ಆ ಮಣಿ ಮೇಲೆ ಅವನು ದೇವರ ಡಬ್ಬನೂ ಅಲ್ಲಿಲ್ಲ, ಚಿತ್ತನೂ ಅಲ್ಲಿಲ್ಲ, ಕೂತ್ಕೊಂಡು ಅದ್ರ ಮ್ಯಾಲ. ಆ ಬಳಿಕ ಆ ಕಡೆ ನೋಡಿದ್ಲಕ್ಕಿ ನೆಲವು ನೋಡಿದ್ಲು. ಅದರ ಮ್ಯಾಲ ಬುಟ್ಟ್ಯಾಗ ಬಾಳೆ ಹಣ್ಣಿದ್ದು ತಗಂಡು ತೆಳಗೆ ತಗಂಡು ಬಾಳೆಹಣ್ಣು ಸುಲಿತಿದ್ಲು. ಹಣ್ಣು ತಿಂತಿದ್ಲು. ಸಪ್ಪಿ ಕೃಷ್ಣನ ಬಾಯಾಗ ಹಾಕ್ತಿದ್ಲು. ಬಾಳಿ ಸಪ್ಪಿ ಕೃಷ್ಣನ ಬಾಯಾಗ ಹಾಕ್ತಿದ್ಲು. ಕೃಷ್ಣ ಹಣ್ಣಲ್ಲಿಲ್ಲವ, ಹಣ್ಣಲ್ಲಿಲ್ಲ. ಏನಂದವ? ಭಾವ. ಹಣ್ಣು ಅಕ್ಕಿ ತಿಂದ್ಲು, ಸಪ್ಪಿ ಇವ ತಿಂದ. ಹಣ್ಣು ತಿನ್ನೋದಾತು, ಸಪ್ಪಿ ನೋಡಿದ್ಲು, ಇಲ್ಲ. ಅವಾಗ ಕೇಳಿದ್ಲಕ್ಕಿ, ಭಗವಂತನೇ ಕ್ಷಮಾ ಮಾಡಪ್ಪ ನನಗೆ. ನಾನು ನಿನ್ನ ಭಾವದಲ್ಲಿ, ನಿನ್ನ ನೆನಪಿನಲ್ಲಿ, ನಿನ್ನಲ್ಲಿ ಬೆರೆತು ಆ ಹಣ್ಣು ಸುಲಿದು ನಿನಗೆ ಕೊಡಬೇಕಾಗಿತ್ತು, ಮರೆತು ನಾನು ತಿಂದಿದ್ದೇನೆ, ಸಪ್ಪಿ ನಿನಗೆ ಹಾಕಿದ್ದೇನೆ, ಕ್ಷಮಾ ಮಾಡು ಅಂತ ಹೇಳಿದಾಗ ಪರಮಾತ್ಮ ಹೇಳ್ತಾನೆ, ನಿನ್ನ ಬಾಳೆಹಣ್ಣು ನನಗೆ ರುಚಿ ಅಲ್ಲ, ನಿನ್ನ ಭಾವ ನನಗೆ ರುಚಿಯಾಗ್ಯದಂತ ಹೇಳ್ತಿರ್ತಾನೆ. ನಿನ್ನ ಭಾವ ನನಗೆ ರುಚಿಯಾಗ್ಯದ ತಂಗಿ ಅಂತ ಹೇಳ್ತಾನೆ. ಅವಾಗ ಆಕೆ ಎಂದ್ಲು, ಯಪ್ಪ ಎಷ್ಟೋ ಜಗತ್ತಿನೊಳಗೆ ಋಷಿಗಳು, ಮುನಿಗಳು, ಯೋಗಿಗಳು, ತಪಸ್ವಿಗಳು, ಮುನಿಗಳೆಲ್ಲ ಸರ್ವಸಂಗ ಪರಿತ್ಯಾಗಿಗಳಾಗಿ ಅನುಷ್ಠಾನ ಯೋಗ ಧ್ಯಾನಾದಿಗಳು ಮಾಡ್ತಾರೆ. ಅವ್ರ ಕಡೆ ಹೋಗ್ಲಿಲ್ಲ, ನನ್ನಂತ ಸಾಮಾನ್ಯಳ ಮನೆಗೆ ಬಂದಿಯಲ್ಲ ಅಂತ ಕೇಳಿದಾಗ ಭಗವಂತ ಹೇಳದಂತ, ಅಮ್ಮ ಅವ್ರೇನ ಕುತ್ಕೊಂಡಾರ 12 ವರ್ಷ ಆಯ್ತು, ಭಾವ ಶುದ್ಧ ಆಗಿಲ್ಲ, ಅವರ ತ್ರಿಕರಣಗಳು ಶುದ್ಧಿ ಆಗಿಲ್ಲ, ಭಾವದ ಚಂಚಲತ್ವ ನಿಂತಿಲ್ಲ, ಅಚಲ ಆದ ಬಳಕನಲ್ಲ. ಅವ್ರ ಇನ್ನೊರು ದಾಸರು ಕೂಡ ಹೇಳ್ತಾರೆ, ಸುಮ್ಮನೆ ಬರುವುದು ಮುಕ್ತಿ. ಸುಮ್ಮನೆ ಬರ್ತದನಪ್ಪ? ಬರುವುದಿಲ್ಲ. ಯಾವಾಗ ಬರುತ್ತದಂತ ಕೇಳಿದ್ರೆ, ಆ ಅಚ್ಯುತನನ, ಅಚ್ಯುತನ ಅಂದ್ರೆ ಚ್ಯುತಿ ಇಲ್ಲದವ, ಅಚ್ಯುತನನ ಮೆಚ್ಚಿ ಭಜಿಸುವ ತನಕ ಸುಮ್ಮನೆ ಬರುವುದು ಮುಕ್ತಿ ಅಂತ ಕೇಳಿತಿರುತ್ತಾರೆ. ಹಾಗೆ ಅಮ್ಮ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ, ನಿನ್ನ ಭಾವಕ್ಕೆ ನಾನು ಮೆಚ್ಚಿದ್ದೇನೆ, ಅದಕ್ಕಾಗಿ ನಾನು ಬಂದಿದ್ದೇನೆ ಅಂತಂದಾಗ ಅವಾಗ ಈಕೆಗೆ ದೇಹದ ಪ್ರಜ್ಞೆ ಆಯಿತು. ಅಯ್ಯೋ ಅಂತ ಹೀಗೆ ನಂದು ನೋಡ್ರಿ. ಆವಾಗ ಕೃಷ್ಣ ಮಾಯಾದ, ಈಕೆ ಬಟ್ಟೆ ಉಟ್ಕೊಂಡಳು, ಮನೆಯಾಗಿಂದು ಹೊರಗೆ ಹೋದ. ಕಾರಣ ಏನಿದಕ್ಕೆ? ಭಾವ ಬದಲಾಯಿತು. ಬಂಧುಗಳೇ, ಗೋರಾ ಕುಂಬಾರನ ಕೆಸರಿನೊಳಗಿರತಕ್ಕಂಥ ಮಗುವನ್ನ ಅವನ ಭಾವಕ್ಕೆ ಮೆಚ್ಚಿ ಪಾಂಡುರಂಗ ವಾಪಸ್ವಾಗಿ ಮಗನನ್ನು ಕೊಟ್ಟ. ಕಡದ ಕೈಗಳು ಸಿಗುತ್ತು ಬಂದು ಕೈ ಕಡ್ಕೊಂಡಿದ್ದವ. ಅವೆಲ್ಲ ಬಹಳ ದೊಡ್ಡ ಕಥೆ ಅದು. ಕೈ ಹೆಂಗೆ ಕಡ್ಕೊಂಡಿದ್ದ ಅಂತಂದ್ರೆ, ಇವ ಹೆಂಡತಿಗೆ ಮುಟ್ಲಾರ ಬಟ್ಯಾಕ ಅವ್ರ ಮಾವ ಅವನ ಹೆಂಡತಿ ತಂಗಿಗೆ ಕೊಡಿಸಿದ್ರಂತ. ಕೊಟ್ಟು ಲಗ್ನ ಮಾಡಿ ಹೋಗಾಗ ಅವ್ರ ಮಾವ ಅಂದತ್ತ, ನೋಡಪ್ಪ ದೊಡ್ಡ ಮಗಳಿಗೆ ಹ್ಯಾಂಗೆ ನೋಡ್ಕೊಂಡಿದಿ, ಹಾಗೆ ನೋಡ್ಕೊಂಡು ಹೋಗ್ಬೇಕಂತ ಹೇಳಿದನಂತವ. ಅಂದ ಕೂಡಲೇ ಮತ್ತವ ಮೊದಲೇ ಹೇಳಿದ್ದವ, ಪಾಂಡುರಂಗನ ಮೇಲಕ್ಕೆ ಆಣಿ ಇಟ್ಟಳಕ್ಕಿನ ಮುಟ್ಟಬಾರದಂತ ಪ್ರತಿಜ್ಞೆ ಮಾಡಿದ. ಈಕಿ ಬಂದ ಬಳಿಕ ಈಕಿಗೂ ಮುಟ್ಲಿಲ್ಲ. ಅವ ಹಂಗ ನೋಡ್ಕೊಂಡು ಹೋಗಂತಂದಿದ್ನಲ್ಲ, ಹಂಗಾಗಿ ಮುಟ್ಲಿಲ್ಲ. ಕೊನೆಗೆ ಅವ್ರೇನ್ ಮಾಡಿದ್ರು, ಹಂಗಾರ ಮಾಡಿಕೊಂಡು ಇವನನ್ನ ಕಾಮುದ್ರೇಕ್ ಮಾಡಬೇಕು ಅಂತೇಳಿ ತಿಳ್ಕೊಂಡು ಅವನಿಗೆ ನಿದ್ರೆ ಹೆಚ್ಚಿದಾಗ ಇಬ್ರು ಬಂದು ಎಡಬಲಕ್ಕೆ ಮಲ್ಕೊಂಡ್ರಂತ. ಮಲ್ಕೊಂಡಾಗ ಮತ್ತು ನಿದ್ದೆಯಾಗಿ ಮನುಷ್ಯ ಯಾಕಡೆ ಒದ್ದಾಡ್ತಾನೆ ಗೊತ್ತಾಗಲ್ಲ. ಕೈಗಳು ಎರಡು ಹೋಗಿ ಸಣ್ಣ ಹೆಂಡತಿ ಎದಿ ಮ್ಯಾಗ ಬಿದ್ದು ಅಂತ ಎಚ್ಚರಾಗಿ ನೋಡ್ತಾನ. ಆಹಾ, ಪಾಂಡುರಂಗ ನಾಣಿ ಮಾಡಿ ನಾ ಮುಟ್ಟಂಗಿಲ್ಲ ಅಂಥೇಳಿ ಪಾಪಿ ಕೈಗಳು ಮುಟ್ಟದು ಅಲ್ಲ ಅಂತ ಹಂಗ ಕಡಗು ತಗೊಂಡು 2 ಕೈಗಳನ್ನು ಕಡ್ಕೊಂಡತಾವ.
ಬಂಧುಗಳೇ, ಕಡದ ಕೈಗಳನ್ನು ಚಿಗಿಬೇಕಾಗಿತ್ತು ಅಂದ್ರೆ ಅದು ಮತ್ತೆ ಯಾವಾಗಂದ್ರೆ ಪಾಂಡುರಂಗನ ಧ್ಯಾನದಲ್ಲಿ, ಅವನ ಭಾವದಲ್ಲಿ ಏಕಾಗ್ರ ರೂಪವಾಗಿ ಕುಣಿತಕ್ಕಂಥ ಸಮಯದಲ್ಲಿ ಮತ್ತೆ ಪಾಂಡುರಂಗ ವಿಠಲ ವಿಠಲ ಅಂತನ್ನುವಾಗ ಕಡದ ಹೋದ ಕೈಗಳೆಲ್ಲ ಚಿಗುತು ಅಂತ ಸಂತರ ಚರಿತ್ರೆಯೊಳಗೆ ಬರುತ್ತದೆ. ಬಂಧುಗಳೇ, ಇನ್ನೊಂದು ಮಾತ, ಬಹಳ ಉದಾಹರಣೆಗಳದಾವ, ಆದರೂ ಕೂಡ ತಮ್ಮ ಲಕ್ಷ್ಯ ತೆಗಿರಲಿ. ಭಾವ ಎಲ್ಲಿ ತನಕ ನಿರ್ಮಲ ಆಗುವುದಿಲ್ಲ, ಭಾವ ಎಲ್ಲಿ ತನಕ ಶುದ್ಧೀಕರಣ ಆಗುವುದಿಲ್ಲ. ಮೊದಲ ಭಾವ ಮನ್ಯಾಗ ಆಗ್ಬೇಕ್ರಿ. ಎಲ್ಲಿ ಆಗ್ಬೇಕ್ರಿ? ಮನ್ಯಾಗ ಆಗ್ಬೇಕು. ಮನ್ಯಾಗ ಭಾವ ಎಲ್ಲಿ ತನಕ ನಿಮ್ಮದು ಪರಿಶುದ್ಧ ಆಗಲ್ಲ, ಅಲ್ಲಿ ತನಕ ಭಗವಂತನ ಮೇಲೆ ನಿಮ್ಮ ಮನಸ್ಸು ಎಂದೂ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲದು. ಅದಕ್ಕೆ ಹಿರಿಯರ ಗೌಟಿ ಭಾಷೆದಾಗ ನಮಗೊಂದು ಮಾತು ತಿಳಿತಿರ್ತಮ್ಮ, ಮೊದಲ ಮನೆಗೆ ಎದಿಬೇಕು. ಎಂಥ ಸಾದಾ ಮಾತುಗಳ್ರಿ ಇವೇನು, ವೇದಕ್ಕೆ ಮಿಕ್ಕಿದ ಶಬ್ದಗಳು. ಮೊದಲ ಮನೆಗೆ ಎದಿಬೇಕು, ನಂತರ ಎಷ್ಟು ಚಲೋದ ಮಾತ. ಮನೆಯೊಳಗೆ ನಮ್ಮ ಮನುಷ್ಯ ಹಸನಿರಬೇಕು, ಎಲ್ಲರ ಮೇಲೆ ಸಮಾನ ಪ್ರೀತಿ ಇರಬೇಕು, ಎಲ್ಲರ ಮೇಲೆ ಭಾವ ಸಮನಾಗಿರಬೇಕು. ಹಂಗೆ ಯಾರಿದಿತ್ತು ಅಂತಂದ್ರೆ ದಶರಥ ಮಹಾರಾಜನ 4 ಜನ ಮಕ್ಕಳೊಳಗೆ ಅವ್ರ ಮನೆಗೆ ನಡ್ಲಿಕ್ಕೆ ಬಂದಂಥ ಸೊಸೆಯಂದರೊಳಗೆ ಮಿಥಿಲಾ ನಗರದ ಮಹಾಪ್ರಭು ಜನಕ ಮಹಾರಾಜನ ಮಗಳಾಗಿರತಕ್ಕಂಥ ಸೀತೆದಿತ್ತ ಹಂಗ ಮನಸ್ಸು. ಅದಕ್ಕೆ ಆಕೆಗೆ ಎಲ್ಲರೂ ತಾಯಿ ಅಂತ ಭಾವಿಸ್ತಾ ಇದ್ರು. ಆ ಬಳಿಕ ಶಾಸ್ತ್ರದವರು ಕೂಡ ಅನೇಕ ಸಲ ಹೇಳ್ಕೊಂಡು ಬಂದಿದ್ದಾರೆ. ಭಾವ ಪರೀಕ್ಷೆ ಮಾಡಬೇಕಂತ ಒಮ್ಮೆ ಯಜ್ಞವಾಲಿಕರು ಒಂದು ತಮ್ಮ ಯೋಗಮಯ ಶಕ್ತಿದಿಂದ ಒಂದು ಪ್ರದರ್ಶನ ಮಾಡಿದರಂತೆ. ಸಾಧುರು ಬಂದು ಪ್ರವಚನ ಕೇಳುತ್ತಿದ್ರಂತೆ ಮತ್ತು ಗೃಹಸ್ಥರು ಬಂದು ಕೇಳುತ್ತಿದ್ರಂತೆ. ಸ್ವಲ್ಪ ಅಲ್ಲಿ ಏನು ಬದಲಾವಣೆ ಇತ್ತು ಅಂತಂದ್ರೆ, ಜನಕ ಮಹಾರಾಜರು ಬರುವ ತನಕ ಪ್ರವಚನವನ್ನು ವೇದಾಂತವನ್ನು ಅವರು ಹೇಳ್ತಾ ಇದ್ದಿತ್ತಿಲ್ಲ ಅಂತ ಅವ್ರು ಬಂದು ಕೂಡಲೇ ಹೇಳ್ತಿದ್ರಂತ. ಅವಾಗ ಕೆಲವೊಬ್ಬರಲ್ಲಿ ಭಾವ ಬದಲಾಯ್ತಂತ. ಮಹಾರಾಜ ಅದಾನ, ದೊಡ್ಡವದಾನ, ಅಧಿಕಾರಿ ಅದಾನ ಅಂತೇಳಿ ಗುರುಗಳು ನಾವು ಬಂದು ಕೂಡಲೇ ಪ್ರವಚನ ಚಾಲು ಮಾಡಲ್ಲ, ಅವಭರಣ ಮಾಡ್ತಾರಲ್ಲ ಅಂತ. ಭಾವಾನುಕೂಲವೇ ಶಂಭುಲಿಂಗ. ಹಿಂಗ ಭಾವ ಬದಲಾದಾಗ ಗುರುಗಳೇನು ಗೊತ್ತಾಯ್ತು ಅವರಿಗೆ, ಬಹುತೇಕ ಇವರಲ್ಲಿ ಮನಸ್ಸ ಭಾವ ಬದಲಾಗ್ಯದ. ಆದರೆ ಜನಕನಲ್ಲಿರತಕ್ಕಂಥ ಅಚಲ ಭಕ್ತಿ ಅಂಥದ್ದದ, ಮತ್ತು ಇವರಲ್ಲಿ ಹೆಂಗದ ಅದನ್ನು ಪರಿಗಣಿಸಿ ಇವರಿಗೆ ತೋರಿಸ್ಬೇಕಂತ ಹಿಂಗೇನು ನಮ್ಮಂಗೆ ಕೂತಿದ್ರು ಅವ್ರ ಮೇಲೆ ಯಜ್ಞಮಾಲಿಕ ಮಹರ್ಷಿಗಳು ವೇದಾಂತ ಪರಿಷತ್ ಬೋಧನೆ ಮಾಡತಕ್ಕಂಥ ಸಮಯದಲ್ಲಿ ಒಮ್ಮಿಂದೊಮ್ಮೆಲೆ ಜನಕನ ಮಹಾರಾಜನ ರಾಜ್ಯಕ್ಕೆ ಮತ್ತು ಅಲ್ಲಿ ಸಾಧುರೆಲ್ಲ ಕೆಲವೊಂದು ಗುಂಪು ಹಾಕೊಂಡಿದ್ದರಂತ. ಆ ಗುಡಿಸಲು ಕಡೆ ಒಮ್ಮೆ ಬೆಂಕಿ ಹತ್ತದಂಗೆ ಆಯ್ತತ್ರಿ. ಬೆಂಕಿ ಎತ್ತಿ ದಗದಾಗ ಉರ್ಲಿಕ್ಕತ್ತು, ಹೊಗಿ ಬರಾಕತ್ತು. ಅವಾಗ ಹಗುರು ಒಬ್ಬರು ನೋಡಾಕತ್ರತ್ತ ಹೊಳ್ಳೊಳ್ಳಿ. ಅವಾಗ ಏನು ಬಂದಿದ್ರಲ್ಲ ಪ್ರವಚನಕ್ಕೆ, ಒಬ್ಬೇನಂತನ ನನ್ನ ಮನೆ ಕಡೆ ಆಗ್ಯದನಪ್ಪ, ಇದು ಬೆಂಕಿ ನನ್ನ ಮನೆ ಕಡೆ ಹತ್ತಿದೇನೋ ಅಂಥೇಳಿ ಅವ ಒಬ್ಬ ಎದ್ದು ಹೋದ. ಅವನು ನೋಡಿ ನಮ್ಮ ಮುನಿ ಕಡೆ ಬರಕತ್ತೈತಿ, ಅವನು ಹೋದ. ಹೀಗಾಗಿ ಸಾದಾ ಮನುಷ್ಯರು ಹೋದ್ರು, ಗೃಹಸ್ಥರು ಸನ್ಯಾಸಿಗಳು ಕೂತ್ಕೊಂಡಿದ್ರಂತ, ಎಲ್ಲ ಬಿಟ್ಟವ್ರಿ. ಅವರು ಸ್ವಲ್ಪ ತಮ್ಮ ಗುಂಪದ ಕಡೆ ನೋಡಿದ್ರಂತ, ನಮ್ಮ ಗುಂಪದ ಮೇಲೆ ಕಿಡಿಗಿಡಿ ಹಾರಂಗದ, ನಮ್ಮ ಕೊಂಪಿ ಸುಳಂಗದವ ಅಂತೇಳಿ ಎಷ್ಟು ಮಂದಿ ಸಾಧುರಿದ್ರು ಅವರು ಕೂಡ ಎದ್ದು ಹೋದ್ರಂತ. ಆದರೆ ಜನಕ ಮಹಾರಾಜನು ಮಾತ್ರ ಸ್ವಲ್ಪ ಕೂಡ ಅಲಗಾಡ್ಲಿಲ್ಲ, ಗೋಣ ತಿರುವಿ ನೋಡ್ಲಿಲ್ಲ. ಏನು ಗುರುಗಳು ಹೇಳ್ತಿದ್ರು ಅದನ್ನೇ ಕೂತಿದ್ದ. ಇವರೆಲ್ಲ ಹೋಗಿ ನೋಡ್ತಾರ, ಅವ್ರು ಯಾರ ಕಡೆನೂ ಬೆಂಕಿ ಇಲ್ಲದು, ಸಾಧುರ ಗುಂಪಕ್ಕೂ ಬೆಂಕಿ ಇಲ್ಲ, ರಾಜವಾಡಕ್ಕೂ ಇಲ್ಲ. ಅಲ್ಲ ನಮ್ಮ ಕಡೆ ಬಂದೈತಿ ಅಂತ ಬಂದೀವಲ್ಲ ಅಂತ ಮತ್ತೆ ವಾಪಸ್ ಬಂದು ಕೂತಿದ್ರು, ಕೂಡಾಕ್ ಬಂದ್ರಂತ. ಜನಕರ ಮಹಾರಾಜ ಅಲ್ಲೇ ಕೂತಿದ್ನಂತ. ನೋಡಿ ಗಲಗಲ್ಲ ಬಡ್ಕೊಂಡ್ರಂತ. ಮಹಾರಾಜನ ಆಸ್ಥಾನ, ರಾಜಧಾನಿ, ಇಡೀ ರಾಜ್ಯವನ್ನೇ ಬೆಳಗತಕ್ಕಂಥ ಸಂಪತ್ತದ ಖಣಿಯಾಗಿರುವಂಥ ಆ ರಾಜನ ಕಡೆ ಬೆಂಕಿ ಹತ್ತುದ ಅವನು ನೋಡ್ಲಿಲ್ಲ. ಸಾಮಾನ್ಯರು ನಾವೆಲ್ಲ ಎದ್ದು ಹೋದೀವಿ ಅಂದ ಬಳಿಕ ನಮ್ಮ ಭಾವ ಸರಿ ಇಲ್ಲ, ನಮ್ಮ ಭಾವ ಚಲೋ ಇಲ್ಲ, ನಮ್ಮ ಭಾವದಲ್ಲಿ ಏನಿಲ್ಲಪ್ಪ, ಏನಿಲ್ಲ, ಅಚಲ ಇಲ್ಲ, ಅನುಪಮ ಇಲ್ಲ, ಭಾವಾನು ಕೂಡ ಇಲ್ಲ ಅಂತಂದ ಬಳಿಕ
ಅವರು ಯಾರಿಗೂ ಕೂಡ ಭಗವಂತನ ಅಧ್ಯಾತ್ಮದ ಅರಿವು ಅದರ ಆಶೀರ್ವಾದ ಆಗಲಿಲ್ಲ. ಅದಕ್ಕೆ ಅವರಿಗೆ ವಿಧೇ ಮುಕ್ತ ಅಂಥೇಳಿ ಕರ್ಕೊಂಡು ಬಂದರು. ತಾಯಿ ತಂದೆಗಳೇ, ಹೇಳೋ ತಾತ್ಪರ್ಯ ಇಷ್ಟೇ ಅದ, ಭಗವಂತನ ಮೇಲೆ ನಿಮ್ಮ ಭಾವ ಇತ್ತು ಅಂತಂದ್ರೆ ಕರಿಬಸವೇಶ್ವರನ ಮಠಕ್ಕೆ ಬರುವಂಥ ಅವಶ್ಯಕತೆ ಇಲ್ಲ, ಅವನೇ ನಿಮ್ಮ ಮನೆಗೆ ಬರುತ್ತಾ.